Hi students, chapter 9 Perimeters and Area. Perimeters is a Greek word. Peri means around, meters or metron means measurement. Yes, ಇಲ್ಲಿ ಕೆಲವಷ್ಟು ಫಿಗರ್ಸ್ ಇದೆ. ಈ ಫಿಗರ್ಸಲ್ಲಿ ಕ್ಲೋಸ್ಡ್ ಫಿಗರ್ ಇದೆ, ದೆನ್ ಓಪನ್ ಫಿಗರ್ಸ್ ಇರೋದು ಇದೆ. ಹಾಗೆ ರೆಗ್ಯುಲರ್ ಶೇಪ್ಸ್ ಇದೆ ಆ್ಯಂಡ್ ಇರ್ರೆಗ್ಯುಲರ್ ಶೇಪ್ಸು ಇದೆ. ಫಸ್ಟ್ ಒನ್ ಇಸ್ ಇದನ್ನು ನಾವು ಕ್ಲೋಸ್ಡ್ ಫಿಗರ್ ಅಂತ ಹೇಳ್ತಾ ಹೋಗ್ತೀವಿ. ಈಸ್ ಕ್ಲೋಸ್ಡ್ ಫಿಗರ್. ಓಕೆ, ನೆಕ್ಸ್ಟ್ ಇಟ್ ಈಸ್ ಎ ಕ್ಲೋಸ್ಡ್ ಫಿಗರ್ ಆ್ಯಂಡ್ ಇಸ್ ಓಪನ್ ಫಿಗರ್. ಎಸ್ ಈಸ್ open figure. Okay, this is also closed figure. Okay, this is also closed figure. Yes, ನಾವು ಈ ಫಿಗರ್ಸಲ್ಲಿ ರೆಗ್ಯುಲರ್ ಶೇಪ್ಸ್ ಹೇಳ್ತಾ ಹೋಗ್ತೀವಿ ಆ್ಯಂಡ್ ಇರ್ರೆಗ್ಯುಲರ್ ಶೇಪ್ಸು ನೋಡ್ತಾ ಹೋಗ್ಬೋದು. ರೆಗ್ಯುಲರ್ ಶೇಪ್ ಮೀನ್ಸ್ ಎಸ್ ರೆಗ್ಯುಲರ್ ಶೇಪ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಆಲ್ ದಿ ಇನ್ಸೈಡ್ ಆ್ಯಂಗಲ್ಸ್ ಆರ್ ಈಕ್ವಲ್. ಮೀನ್ಸ್ ಒಂದು ಶೇಪಿನ ಒಂದು ಸೈಡ್ಸು ಮತ್ತು ಅದ್ರ ಒಳಗಡೆ ಇರೋಂಥ ಒಂದು ಹ್ಯಾಂಗಲ್ಸ್ ಏನಿರುತ್ತೆ ಈಕ್ವಲ್ ಆಗಿರುತ್ತೆ. ಈಸ್ ಕಾಲ್ಡ್ ಆಸ್ ರೆಗ್ಯುಲರ್ ಶೇಪ್ಸ್. ಇರ್ರೆಗ್ಯುಲರ್ ಶೇಪ್ಸ್ ಡಸ್ ನಾಟ್ ಹ್ಯಾವ್ ಈಕ್ವಲ್ ಸೈಜ್ ಆ್ಯಂಡ್ ಈಕ್ವಲ್ ಆ್ಯಂಗಲ್ಸ್. ಒಂದು ಆ ಶೇಪಲ್ಲಿ ಹ್ಯಾಂಗಲ್ಸ್ಗೆ ಒಂದು ಮೆಜರ್ಮೆಂಟ್ ಇರಲ್ಲ, ಸೈಡ್ಸ್ ಮೆಜರ್ಮೆಂಟ್ ಇರಲ್ಲ, ಮತ್ತು ಆ್ಯಂಗಲ್ಸ್ ಇಸ್ ಎ ಡಿಫ್ರೆಂಟ್ ಇರುತ್ತೆ. ದ ಲೆಂತ್ ಆಗಿರ್ಬೋದು, ಸೈಡ್ಸ್ ಆಸ್ ಡಿಫ್ರೆಂಟ್ ಆ್ಯಂಡ್ ಇನ್ಸೈಡ್ ಆ್ಯಂಗಲ್ ಆಫ್ ದಿ ಮೆಜರ್ಮೆಂಟ್ಸ್. ಅಂದರೆ ಆ ಆ್ಯಂಗಲ್ನ ಆ ಒಂದು ಶೇಪ್ಸ್ನ ನಾವು ಮೆಜರ್ಮೆಂಟ್ ಮಾಡೋಕ್ಕೂ ಆ ಒಂದು ಸೈಡ್ಸು ಅವ್ರ ಆ್ಯಂಗಲ್ಸು ಈಕ್ವಲ್ ಇರಲ್ಲ. ಇಸ್ ಕಾಲ್ಡ್ ಆಸ್ ಇರ್ರೆಗ್ಯುಲರ್ ಶೇಪ್ಸ್. ರೆಗ್ಯುಲರ್ ಶೇಪ್ಸಲ್ಲಿ ನೋಡಿ ಇಲ್ಲಿ ಎಸ್ ಟ್ರಯಾಂಗಲ್, ಪೆಂಟಗಾನ್, ಕ್ವಾಡ್ರಿಲ್ಯಾಟ್ರಲ್, ಎಕ್ಸಗಾನ್, ಎಪ್ಟಗಾನ್, ಆಕ್ಟಗಾನ್, ನೈನಾಗಾನ್, ಡೆಕಾಗಾನ್, ಡೋಡೆಕಾಗಾನ್, ಈ ರೀತಿ ಇರುವಂಥ ಒಂದು ರೆಗ್ಯುಲರ್ ಶೇಪ್ಸ್ ಆಲ್ರೆಡಿ ನೀವು ಇದನ್ನು ಲರ್ನ್ ಮಾಡಿದ್ದೀರಾ. ಇಲ್ಲಿ ಟ್ರಯಾಂಗಲ್ಸ್, ನಾವು ಟ್ರಯಾಂಗಲ್ಸ್ಗೆ ಎಷ್ಟು ಸ್ಟೆಪ್ಸ್ ಇರುತ್ತೆ, ಎಷ್ಟು ಸೈಡ್ಸ್ ಇರುತ್ತೆ, 3 sides. Next, pentagon is 5, quadrilateral is 4, okay, hexagon is 6 and heptagon is 7, octagon is 8, nonagon is 9, decagon is 10. ಓಕೆ, ಇದನ್ನು ನಾವಿಲ್ಲಿ ಈ ಆ್ಯಂಗಲ್ಸ್ನ ನಾವಿಲ್ಲಿ ಇಟ್ ಈಸ್ ಎ ರೆಗ್ಯುಲರ್ ಶೇಪ್ಸ್ ಅಂದರೆ ರೆಗ್ಯುಲರ್ ಆ್ಯಂಗಲ್ಸ್ ಅಂತ, ರೆಗ್ಯುಲರ್ ಶೇಪ್ಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ಇರ್ರೆಗ್ಯುಲರ್ ಶೇಪ್ಸಿಗೆ ಯಾವುದ್ರ ಇದರಲ್ಲೂ ಸೈಡ್ಸು ಮತ್ತು ಆ್ಯಂಗಲ್ಸು ಈಕ್ವಲ್ ಇರಲ್ಲ. ಎಸ್, ಇಲ್ಲಿ ನೋಡ್ತಾ ಹೋಗಿ ಇದನ್ನು ನಾವು ರೆಗ್ಯುಲರ್ ಶೇಪ್ ಅಂತ ಹೇಳ್ತಾ ಹೋಗ್ತೀವಿ. ದೀಸ್ ಆಲ್ಸೋ ರೆಗ್ಯುಲರ್ ಶೇಪ್. ಇದನ್ನು ನಾವು ರೆಗ್ಯುಲರ್ ಓಪನ್ ಫಿಗರ್. ಈ ರೀತಿ ಇರುವಂತಹ ನಾವು ಆ್ಯಂಗಲ್ಸ್ ಇರುವಂತಹ ಶೇಪ್ಸ್ನ ನಾವಿಲ್ಲಿ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ಶೇಪ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಎಸ್ ಪೆರಿಮೀಟರ್ ಇಸ್ ಎ ಕ್ಲೋಸ್ಡ್ ಪ್ಲೇನ್ ಫಿಗರ್ಸ್ ಇಸ್ ದಿ ಟೋಟಲ್ ಲೆಂತ್ ಆಫ್ ದ ಬೌಂಡ್ರಿ ಆಫ್ ದಟ್ ಫಿಗರ್ಸ್. ಇಲ್ಲಿ ನಾವೊಂದು ಆ ಒಂದು ಪ್ಲೇನ್ ಫಿಗರ್ಸ್, ಆ ಡೈಮೆನ್ಷನಲ್ ಫಿಗರ್ಸ್ನ ಒಂದು ಲೆಂತ್ನ ಟೋಟಲಾಗಿ ಒಂದು ಆ ಲೆಂತ್ನ ಆ ಒಂದು ಫಿಗರ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಪೆರಿಮೀಟರ್ ಈಸ್ ಆಲ್ವೇಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಯೂನಿಟ್ಸ್ ಆ್ಯಂಡ್ ಲೆಂತ್. ಎಕ್ಸಾಂಪಲ್ ಫಾರ್ ಮೀಟರ್ ಆ್ಯಂಡ್ ಸೆಂಟಿಮೀಟರ್ಸ್. ಅಂದರೆ ಆ ಒಂದು ಫಿಗರಿನ ಒಂದು ಸೈಡ್ಸ್ನ ನಾವಿಲ್ಲಿ ಮೀಟರಲ್ಲಿ ಅಥವಾ ಸೆಂಟಿಮೀಟರಲ್ಲಾದರೂ ಆ ಒಂದು ಯೂನಿಟ್ಸಲ್ಲಿ ಮೆಜರ್ ಮಾಡ್ತಾ ಹೋಗ್ತೀವಿ. ಎಸ್ ಲೆಂತ್, ಬ್ರೆಡ್ತ್ ಆ್ಯಂಡ್ ಪೆರಿಮೀಟರ್ ಆಫ್ rectangle. Observe the given figures, compare them, note the difference in their measurements. ಇಲ್ಲೊಂದು 2 ಫಿಗರ್ಸ್ ಇದೆ. ಫಿಗರ್ 1 ಆ್ಯಂಡ್ ಫಿಗರ್ 2 ಈಸ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ಫಿಗರ್ 1 ಆ್ಯಂಡ್ ಫಿಗರ್ 2 ನೋಡ್ತಾ ಹೋಗಿ. ಲೆಂತ್ 2 meters. ಇದನ್ನು ನಾವು ಲೆಂತ್ ಅಂತ ಹೇಳ್ತಾ ಹೋಗ್ತೀವಿ. ದಿಸ್ ಈಸ್ ಕಾಲ್ಡ್ ಲೆಂತ್, ದಿಸ್ ಈಸ್ ಕಾಲ್ಡ್ ಬ್ರೆಡ್ತ್. ಇದನ್ನು ಬ್ರೆಡ್ತ್ ಅಂತ ಹೇಳ್ತಾ ಹೋಗ್ತೀವಿ. ಬ್ರೆಡ್ತ್ ಆ್ಯಂಡ್ ಬ್ರೆಡ್ತ್, ಲೆಂತ್ ಆ್ಯಂಡ್ length. Okay, length is 2 meters and breadth is 1 meters. Okay, length is 6 meters and breadth is 4 meters. ಎರಡು ಫಿಗರ್ ನೋಡಿ, ಇಟ್ ಇಸ್ ಬ್ಲ್ಯಾಕ್ ಬೋರ್ಡ್, ಇಮ್ಯಾಜಿನ್ ಮಾಡ್ಕೊಳ್ಳಿ. ನೌ ಲೆಟ್ ಅಸ್ ಸಿ ದಿ ಸಿಮಿಲಾರಿಟೀಸ್ ಬಿಟ್ವೀನ್ 2 ಫಿಗರ್ಸ್. ಈ 2 ಫಿಗರ್ಸಲ್ಲಿ ಏನು ಸಿಮಿಲಾರಿಟೀಸ್ ಇದೆ ನೋಡ್ತಾ ಹೋಗೋಣ. ದ 2 ಫಿಗರ್ಸ್ ಹ್ಯಾವ್ 2 ಡೈಮೆನ್ಷನಲ್ಸ್, ನೇಮ್ಲಿ ಲೆಂತ್ ಆ್ಯಂಡ್ ಬ್ರೆಡ್ತ್. ಓಕೆ, ಇಟ್ ಈಸ್ ಎ 2 ಫಿಗರ್ಸ್, ಇಟ್ ಈಸ್ ಎ 2 ಡೈಮೆನ್ಷನಲ್ ಫಿಗರ್ಸ್. ಲೆಂತ್ ಇದೆ ಆ್ಯಂಡ್ ಬ್ರೆಡ್ತ್ ಇದೆ. ಫಿಗರ್ಸ್ ಹ್ಯಾವಿಂಗ್ 2 ಡೈಮೆನ್ಷನಲ್ ಇಸ್ ಕಾಲ್ಡ್ ಎಸ್ ಪ್ಲೇನ್ ಫಿಗರ್ಸ್. ಇಟ್ ಈಸ್ ಎ ಪ್ಲೇನ್ ಫಿಗರ್ಸ್. ಹೆನ್ಸ್ 2 ಫಿಗರ್ಸ್
ಆರ್ ಕಾಲ್ಡ್ ಎಸ್ ಇದನ್ನು ಪ್ಲೇನ್ ಫಿಗರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದ ಫಿಗರ್ 1 ಫಸ್ಟ್ ಫಿಗರ್ 1 ಅಬ್ಸರ್ವ್ ಮಾಡಿ. 4 sides, A B is one side, B C second side, C D and D A is a 4 side, and figure 2 observe ಮಾಡಿ, it is a 4 sides, P Q Q R R S S P, okay, is 4 sides. The two opposite sides of the rectangles are equal in length. ನೋಡಿ ಇಲ್ಲಿ ಇದರ ಒಂದು ಲೆಂತ್ನ ಮತ್ತು ಬ್ರೆಡ್ತಿನ ಒಂದು ಲೆಂತ್ ಏನಿದೆ, ಟು ಆಪೋಸಿಟ್ ಸೈಡ್ಸ್ ಏನಿದೆ, ಇಟ್ ಈಸ್ ಎ ಈಕ್ವಲ್ ಆಗಿದೆ. ಇಲ್ಲೂ 4 ಮೀಟರ್ ಇದ್ದರೆ ಇಲ್ಲೂ 4 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಓಕೆ, ಇನ್ ಫಿಗರ್ 1 ಎ ಬಿ ಈಸ್ ಈಕ್ವಲ್ ಟು ಸಿ ಡಿ, ಎ ಬಿ ಈಕ್ವಲ್ಸ್ ಟು ಸಿ ಡಿ. ಓಕೆ, ಎ ಬಿ ಈಕ್ವಲ್ಸ್ ಟು ಸಿ ಡಿ ಆ್ಯಂಡ್ ಬಿ ಸಿ ಈಕ್ವಲ್ಸ್ ಟು ಡಿ ಎ. ಬಿ ಸಿ ಈಕ್ವಲ್ಸ್ ಟು ಡಿ ಎ ಈಸ್ ಬ್ರೆಡ್ತ್. ಇದನ್ನು ನಾವು ಬ್ರೆಡ್ತ್ ಅಂತ ಹೇಳ್ತಾ ಹೋಗ್ತೀವಿ, ಇದನ್ನು ಲೆಂತ್ ಅಂತ ಹೇಳ್ತಾ ಹೋಗ್ತೀವಿ. ಫಿಗರ್ 2 ಆಸ್ ಇಟ್ ಈಸ್ ಸೇಮ್, ಪಿ ಕ್ಯೂ ಈಕ್ವಲ್ಸ್ ಟು ಆರ್ ಎಸ್. ಓಕೆ, ದೆನ್ ಕ್ಯೂ ಆರ್ ಈಕ್ವಲ್ಸ್ ಟು ಎಸ್ ಪಿ ಈಸ್ breadth. In figure 1, BC and ED is a two opposite sides are equal. In figure 1, BC and DA is a two opposite sides are equal, is called as breadth. And figure 2, QR and SP is a two opposite sides are equal. Okay, in two figures of the rectangle. These two figures are rectangle. ಈ ಎರಡು rectangle it is a and length and breadth is equal ಇದೆ. It is a length and it is a breadth, as two opposite sides are equals to one another. Simply to let us observe the figure 1. Its breadth and length. Breadth is 1 meter and length is 2 meters. AB is 2 meters. Okay, AB is 2 meters and CD is 1 meters and CD is 1 meters. ಈ 2 ಸೆಂಟಿಮೀಟರ್ ಇದೆ, ಹಾಗಾದರೆ ಇದನ್ನು 2 ಮೀಟರ್ ಇದ್ದರೆ ಇದನ್ನು 2 ಮೀಟರ್ ಇರುತ್ತೆ. ಇದು 1 ಮೀಟರ್ ಇಸ್ ಆಲ್ಸೋ 1 meters. ಓಕೆ, ಎ ಬಿ ಇಸ್ 2 meters, ಬಿ ಸಿ ಇಸ್ 1 meter, ಸಿ ಡಿ ಇಸ್ 2 meter ಆ್ಯಂಡ್ ಡಿ ಎ ಇಸ್ 1 meter. ಟೋಟಲ್ ಇಸ್ 6 meter. ಹಾಗಾದರೆ ಇದು ಒಂದು ರೆಕ್ಟ್ಯಾಂಗ್ಲನ ಒಂದು ಟೋಟಲ್ ಏರಿಯಾ ಏನಿದೆ, ಇಟ್ ಈಸ್ ಏರಿಯಾ. ಓಕೆ, ಈ ಏರಿಯಾ ಎಷ್ಟಿದೆ, 6 meters. Now observe the figure 2. The rectangular side has the fenced with a barbed wire. 2 perimeters to side should be his length and breadth. ತಂತಿ ಅಂತ ಹೇಳ್ತಾ ಹೋಗ್ತೀವಲ್ಲ ಅದು. ಲುಕ್ ಅಟ್ ದಿಸ್, ಈ 6 meters ಲೆಂತ್ ಈಸ್ ಆಲ್ಸೋ 6 meter. ಎಸ್ ಆರ್ ಈಸ್ ಎ 6, ಇದನ್ನು 6 meters ಇರುತ್ತೆ. ಇದು 4 meters ಇದೆ, ಇದನ್ನು 4 meters ಇದೆ. ಪಿ ಕ್ಯೂ ಈಸ್ 6 meter ಪ್ಲಸ್ ಕ್ಯೂ ಆರ್ ಈಸ್ 4 meters and RS is 6 meters and SP is 4 meters equals to 20 meters. ಹಾಗಾದರೆ ಇದರ ಒಂದು ಪೆರಿಮೀಟರ್ಸ್. ಓಕೆ, ಈ ಒಂದು ಏರಿಯಾದ ಅರೌಂಡ್ ಮೆಜರ್ಮೆಂಟ್ ಎಷ್ಟಿದೆ, 20 meters. Yes, from above two examples we come to know that a rectangle has 4 sides. Yes, rectangle is 4 sides, 1 2 3 and 4. The 4 sides of the rectangle is its perimeters. The perimeters of the 2 length and 2 breadth which are opposites to each other and equal in measurements. Perimeter of rectangle is 2 length, 1 2, 2 length plus 2 breadth. Okay, 2 length and 2 breadth is 2L. It is represent small l plus 2B. Small b units is meter ಆಗಿರ್ಬೋದು or centimeters. Is always expressed of the unit length is meter or centimeter. Next, one activity ಇದೆ, measure the length and breadth of the cover page of your mathematics textbook using scale and its perimeters. ಇವೆಲ್ಲ ಸ್ಕೇಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮ್ಯಾಥಮೆಟಿಕ್ ಟೆಕ್ಸ್ಟ್ ಬುಕ್ಸ್ನ ಒಂದು ಪೆರಿಮೀಟರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಮೀನ್ಸ್ ಅಲ್ಲಿ ಒಂದು ಲೆಂತ್ ಮತ್ತು ಬ್ರೆಡ್ತ್ ಆ ಒಂದು ಏರಿಯಾನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ ಟು ಮೆಜರ್ ದಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಜಾಮಿಟ್ರಿ ಆಫ್ ಇನ್ಸ್ಟ್ರೂಮೆಂಟ್ ಯೂಸಿಂಗ್, ಇಲ್ಲಿ of your geometry instruments box using scalar and its perimeters same. Yes.
perimeters of the rectangle formula 2 into L plus B or 2L plus 2B. Bracket open and bracket close. L means length, small b. Here small l and small b is b means breadth. ಇದಾದರೂ ಯೂಸ್ ಮಾಡ್ಬೋದು, ಸೇಮ್ ಇದಾದರೂ ಯೂಸ್ ಮಾಡ್ಬೋದು. ಎಸ್ ಎಕ್ಸಾಂಪಲ್, ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ room are 4 meters and 3 meters and respectively find the perimeters of the room. First length ಕೇಳಿದ್ದಾರೆ and breadth ಕೇಳಿದ್ದಾನೆ. ಓಕೆ, ಲೆಂತ್ ಆ್ಯಂಡ್ ಬ್ರೆಡ್ತ್ ಒಂದು ಡಯಾಗ್ರಾಮ್ ನೋಡಿಲಿ. ಸೇಮ್ ನೀವು ಡಯಾಗ್ರಾಮ್ ನೋಡಿಲಿ. ಫಸ್ಟ್ ಲೆಂತ್, ನೆಕ್ಸ್ಟ್ ಬ್ರೆಡ್ತ್. ಅಂದರೆ ಇದು ಫಸ್ಟ್ ಆಗಿರುತ್ತೆ, ಇದು ಲೆಂತ್ ಆಗಿರುತ್ತೆ, ಇದು ಬ್ರೆಡ್ತ್ ಆಗಿರುತ್ತೆ. ಯಾಕಂದರೆ ಫಸ್ಟ್ ಲೆಂತ್ ಕೇಳಿದ್ದಾರೆ. ಓಕೆ, ಲೆಂತ್ ಆ್ಯಂಡ್ ಬ್ರೆಡ್ತ್ ಆ್ಯಂಡ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಗಿವನಲ್ಲಿ. ಫಸ್ಟ್ ಸೊಲ್ಯೂಷನಲ್ಲಿ ಸಾಲ್ವ್ ಪ್ರಾಬ್ಲಮ್ಸಲ್ಲಿ ಗಿವನ್ ಫಸ್ಟ್ ಆಗ್ತಾ ಹೋಗಬೇಕು. ಈಸ್ ಲೆಂತ್ ಈಸ್ 4 meters, breadth is 3 meters. Okay, length is 4 meters, breadth is 3 meters. ಓಕೆ, ಹಾಗಾದರೆ ಇದು 4 ಇದೆ, ಇದು 4 ಇರುತ್ತೆ, ಇದು 3 ಇದ್ದರೆ ಇದು 3 ಮೀಟರ್ಸೇ ಇರುತ್ತೆ. ಇದರ ಒಂದು ಏರಿಯಾನ ನಾವಿಲ್ಲಿ ಪೆರಿಮೀಟರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಇದು ಇಟ್ ಈಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಇಟ್ ಈಸ್ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ರೂಮ್ ಕೇಳಿದ್ದಾರೆ. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ರೂಮ್. ಫಾರ್ಮುಲಾ ಹೇಳಿದ್ದೆ, 2 into L plus B or 2L plus 2B. ಯಾವುದಾದ್ರೂ ಯೂಸ್ ಮಾಡೋದು ಸೇಮ್. ಓಕೆ, ಈಕ್ವಲ್ಸ್ 2L plus 2B. ಯೂನಿಟ್ಸ್ ಇಲ್ಲಿ ಮೀಟರಲ್ಲಿದ್ದರೆ ಮೀಟರ್, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರ್ಸ್ ಯೂಸ್ ಮಾಡಬೇಕು, ಅಲ್ಲಿ ಯೂನಿಟ್ಸ್ ಯೂಸ್ ಮಾಡಬೇಕು. ಎಸ್ 2 ಇಂಟು L ಅಂತ ಇದನ್ನು ಓದ್ತಾ ಹೋಗ್ತೀವಿ. 2 into L means 4 plus 2 into breadth means 3. ಎಷ್ಟು ಹೌ ಮಚ್? 3 is units meters. is meters ಅಲ್ಲಿ ಕೇಳಿದೆ, ಹಾಗಾಗಿ meters is units is very important ಆಗಿರುತ್ತಿಲ್ಲಿ. ನೆಕ್ಸ್ಟ್ 2 4s are 8 as it is plus 2 3s are 6. bracket open and bracket close as it is meters. 8 plus 6 is 40 meters. ಹಾಗಾದರೆ ಇದರ ಒಂದು ಪೆರಿಮೀಟರ್ಸ್ ಎಷ್ಟಿರುತ್ತೆ, ಅರೌಂಡ್ ದಿ ಮೆಜರ್ಮೆಂಟ್ ಎಷ್ಟಿರುತ್ತೆ, ಏರಿಯಾ ಈಸ್ 40 meters. ಓಕೆ, ಈ ಫಾರ್ಮುಲಾನು ಸೇಮೇ, 2 into L plus B ಫಾರ್ಮುಲಾನು ಸೇಮೇ ನೋಡಿ. 2 into L plus B ಸೇಮ್ ಫಾರ್ಮುಲಾ. 2 L length is 4 plus breadth is 3. ಓಕೆ, ನೆಕ್ಸ್ಟ್ 2 into 4 plus 3 7. ಇದು ಇಂಟು ಆಗಿರುತ್ತೆ, 2 7s are 40. ಓಕೆ, ಸೇಮ್ 14 meters. ಎಸ್, ಈ ಎಕ್ಸಾಂಪಲ್ ನೋಡ್ತಾ ಹೋಗಿ. ಕ್ಯಾಲ್ಕುಲೇಟ್ ದ ಪೆರಿಮೀಟರ್ ಆಫ್ ಸ್ಕ್ವಯರ್ ಆಫ್ ಸೈಡ್ಸ್ ಇಸ್ 5 centimeters. ಅಲ್ಲಿ ರೆಕ್ಟ್ಯಾಂಗ್ಯುಲರ್ ಪೆರಿಮೀಟರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋದ್ವಿ. ಯಾಕಂದರೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಸೇಮ್ ಇರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ಕ್ವಯರ್ ಕೊಟ್ಟಿದ್ದಾರೆ. ಓಕೆ, ವಾಟ್ ಯು ನೋ ಅಬೌಟ್ ದಿ ಸೈಡ್ಸ್ ಆಫ್ ದಿ ಸ್ಕ್ವಯರ್ ಇಸ್, ವಿ ನೋ ದಟ್ ದಿ ಸ್ಕ್ವಯರ್ಸ್ ಆರ್ ಆಲ್ ಸೈಡ್ಸ್ ಆರ್ ಈಕ್ವಲ್ಸ್. ಸ್ಕ್ವಯರಲ್ಲಿ ಆಲ್ ಸೈಡ್ಸ್ ಅಂದರೆ 4 ಸೈಡ್ಸು ಈಕ್ವಲ್ ಆಗಿರುತ್ತೆ. ಎಸ್, ಇಲ್ಲಿ ಸ್ಕ್ವಯರ್ ಪೆರಿಮೀಟರ್ ಆಫ್ ದ ಸ್ಕ್ವಯರ್ ಫಾರ್ಮುಲಾ ಇಸ್ 4 into L. L means length, where L is the measure of one sides. ಓಕೆ, L ಅಂದರೆ ಇಲ್ಲಿ ಮೆಜರ್ ಆಫ್ 1 sides. ಇಲ್ಲಿ ಸ್ಕ್ವಯರಲ್ಲಿ ಎಲ್ಲ ಒಂದು ಸೈಡ್ಸ್ ಏನಿರುತ್ತೆ, 4 ಸೈಡ್ಸ್ ಏನಿರುತ್ತೆ ಈಸ್ ಎ ಈಕ್ವಲ್ ಆಗಿರುತ್ತೆ. ಅದನ್ನು ನಾವಿಲ್ಲಿ ಇಟ್ ಈಸ್ ಎ ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಕ್ವಯರ್ ಇಸ್ ಎ ರೆಗ್ಯುಲರ್ ಪಾಲಿಗಾನ್. ಫಾರ್ಮುಲಾಸ್ 4 into L. ಓಕೆ, ಗಿವನ್ ಸೊಲ್ಯೂಷನ್, ಗಿವನ್ L equals 5 centimeters. ಆದರೆ ಇದು 5 centimeters, 5 centimeters, 5 centimeters and 5 centimeters. Okay, the given L equals 5 centimeters.
the perimeter of a square. Perimeter of a square equals, formula is 4 into L. Okay, L means where measuring of one sides. Okay, 4 into 5. L means given only 5. 4 5s are 20. 20 centimeters. ಎಸ್ ಇಲ್ಲಿ ಅವ್ರು 20 ಸೆಂಟಿಮೀಟರ್ಸಲ್ಲಿ ಕೇಳಿದ್ದಾರೆ, ಹಾಗಾಗಿ ಇದನ್ನು 20 centimeters. ಹಾಗಾದರೆ ಇಟ್ ಈಸ್ ಎ ಪೆರಿಮೀಟರ್ಸ್ ಆಫ್ ದ ಸ್ಕ್ವೇರ್ ಇಸ್ 20 centimeters. ಎಸ್ ಟ್ರ್ಯಾಂಗಲ್ಸ್ ಇದ್ದರೆ, ಓಕೆ, ಟ್ರ್ಯಾಂಗಲ್ಸ್ ಇದ್ದರೆ ಇಟ್ ಈಸ್ 3 sides. ಓಕೆ, 3 ಇಂಟು ದ ಮೆಜರಿಂಗ್ ಆಫ್ 1 sides ಈಸ್ 6 ಇರುತ್ತೆ. ಹಾಗಾದರೆ 3 ಇಂಟು 6 ಹೌ ಮಚ್ ಈಸ್ 18. ಆ ಯೂನಿಟ್ಸ್ ಏನಿಗೆ ಕೊಟ್ಟಿರ್ತಾರಲ್ಲಿ ಆ ಯೂನಿಟ್ಸ್ನ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಈಸ್ ಕಾಲ್ಡ್ ಎಸ್ ಪೆರಿಮೀಟರ್ಸ್ ಆಫ್ ಎ ಟ್ರಯಾಂಗಲ್. ಎಸ್ ಈಸ್ ಎಕ್ಸಾಗಾನ್. ಎಕ್ಸಾಗಾನ್ ಈಸ್ ಹೌ ಮೆನಿ ಸೈಡ್ಸ್? 6 sides. 1 2 3 4 5 6. ಓಕೆ, ಈಸ್ 6 sides. ಓಕೆ, ಫಸ್ಟ್ ಇಟ್ ಈಸ್ ಎ 6 ಅಂದರೆ 6 ಇಟ್ ಈಸ್ ಎ 1 ಮೆಜರಿಂಗ್ ಆಫ್ ದ ಸೈಡ್ಸ್ ಇಂಟು sides is total 6, but the measuring is 2 2 2 2 is equals 2 is how much? 12. The measuring of one sides, then 6 is total sides. Exercise 9.1 answers orally. Oral questions. What are the two-dimensional figures are called? Plane figures. Called plane figures. Name the two dimensions of the rectangles. Is length into breadth is a two-dimensional rectangles. How many pairs of opposite sides in their rectangles? ಅಂದರೆ ರೆಕ್ಟ್ಯಾಂಗಲ್ಸಲ್ಲಿ ಆಪೋಸಿಟ್ ಸೈಡ್ಸ್ ಇರುತ್ತಲ್ಲ, ಅದು ಎಷ್ಟು ಪೇರ್ ಇರುತ್ತೆ? ಓಕೆ, 2 pairs. ಲೆಂತ್ 2 pairs ಆ್ಯಂಡ್ ಬ್ರೆಡ್ತ್ ಇಸ್ 2 pairs. Next, how are the opposite sides of rectangle? Equal. Opposite side length equal and breadth is equal. How many times is perimeter of rectangle? Is the sum of its length and breadth is twice, means 2. 2 times ಇರುತ್ತೆ. ಲೆಂತ್ ಆ್ಯಂಡ್ ಬ್ರೆಡ್ತ್ ಎರಡು ಪೇರ್ 2 times ಇರುತ್ತೆ. ನೆಕ್ಸ್ಟ್ ಕ್ವಶನ್ 2, ಫೈಂಡ್ ದ ಪೆರಿಮೀಟರ್ಸ್ ಆಫ್ ದ ಪಿಕ್ಚರ್ಸ್. ಓಕೆ, ಈ ಒಂದು ಅರೌಂಡ್ ಮೆಜರ್ಮೆಂಟ್ಸ್ ಕಂಡುಹಿಡಿತಾ ಹೋಗಬೇಕು. ಲುಕ್ ಅಟ್ ದಿಸ್. ಸ್ಕ್ವೇರ್ ಇದೆ, ರೆಕ್ಟ್ಯಾಂಗಲ್ ಇದೆ. ಸ್ಕ್ವೇರ್ ಈಸ್ 9 centimeters ಈಸ್ ಬ್ರೆಡ್ತ್. ಹಾಗಾದರೆ ಇದನ್ನು 9-10 centimeters ಇರುತ್ತೆ. ಇದು 70 centimeters ಈಸ್ ಆಲ್ಸೋ 70 centimeters. ಓಕೆ, ಇದರ ಒಂದು ನಾವು ಇಲ್ಲಿ ಪೆರಿಮೀಟರ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಎಸ್, ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಈಸ್ ಫಾರ್ಮುಲಾ 2L plus 2B or 2 into L plus B, same. Yes, given length, how much? Length is 70 centimeter. Centimeters, meter is important. Next, breadth is 90 centimeter. 90 centimeters. Okay, the perimeters of the rectangular formula. How much? Perimeter of rectangular formula is 2L plus 2B. Okay, 2 is, yes, 2 into L is 70 plus 2 into B, breadth is 90. Okay, yes, 70 2s are 40, 7 2s are 40 and 70 2s are 140. yes, 180. ಮಲ್ಟಿಪಲ್ ಮಾಡ್ತಾ ಹೋಗಬೇಕು. ಇಲ್ಲಿ ಪ್ಲಸ್ ಆಗಿರುತ್ತೆ, ಇಲ್ಲಿ ಮಲ್ಟಿಪಲ್ ಇಟ್ ಈಸ್ ಎ, ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಅಂತ ಓದ್ತಾ ಹೋಗಬೇಕು. ಈಸ್ ಹೌ ಮಚ್? ಈಸ್ 320 centimeters.
Okay, next another problem. B question same. 24 is also